ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಅಂಕಾಳವರಮೇಶ್ವರಜಿ ನಮಃ. ಈ ದೇವಸ್ಥಾನ 35 ವರ್ಷದ ಹಳೆಯ ದೇವಸ್ಥಾನ. ಮುಂಚೆ ಇಲ್ಲಿ ಹುತ್ತ ಇತ್ತು. ಹುತ್ತಕ್ಕೆ ದೇವಾಲಯವನ್ನು ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ಪ್ರತಿಷ್ಠೆ ಮಾಡಿ, ಮುಂಚೆ ಮೊದಲು ಅಮ್ಮನವರು ಮಾತ್ರ ಇತ್ತು. ಆಮೇಲೆ ಶಿವನ ಪ್ರತಿಷ್ಠೆ ಮಾಡಿ ಈ ಶಿವಲಿಂಗವನ್ನು ಕಾಶಿ ಕ್ಷೇತ್ರದಿಂದ ತೊಗೊಂಬಂದು ಇಲ್ಲಿ ಪ್ರತಿಷ್ಠೆ ಮಾಡಿರೋದು. ಇದು ನರ್ಮದೇಶ್ವರ ಲಿಂಗ, ಅಂದರೆ ನರ್ಮದಾ ನದಿಯಲ್ಲಿ ಇರುವಂಥ ಲಿಂಗ ಸಾಲಿಗ್ರಾಮವನ್ನು ಪ್ರತಿಷ್ಠೆ ಮಾಡಿರೋದು. ಅದರ ಜೊತೆಗೆ ಇಲ್ಲಿ ಇವತ್ತು ನವರಾತ್ರಿ ವಿಶೇಷವಾದ್ದರಿಂದ ಮೊದಲನೇ ದಿನ ಶೈಲಪುತ್ರಿ ಆವಾಹನೆ ಮಾಡಿ ಅಮ್ಮನವರಿಗೆ ಅರಿಶಿಣ ಅಲಂಕಾರ ಮಾಡಿದ್ದೀವಿ. ಆಮೇಲೆ ಈ ದೇವಸ್ಥಾನದ ಪ್ರತೀಕ ಏನು ಅಂದರೆ, ಇಲ್ಲಿ ನಮ್ಮಲ್ಲಿ ನವರಾತ್ರಿ ಮತ್ತು ಶಿವರಾತ್ರಿ ಎರಡು ತುಂಬ ವಿಶೇಷವಾಗಿರುತ್ತೆ. ನವರಾತ್ರಿ 9 ದಿವಸ ಅಲಂಕಾರ, ವಿಜಯದಶಮಿ ದಿವಸ ಪುಷ್ಪಯಾಗ ಅಂತ ಮಾಡ್ತೀವಿ. ಅಮ್ಮನವರಿಗೆ ಕತ್ತಿನವರೆಗೂ ಹೂವನ್ನು, ಬಿಡಿ ಹೂವನ್ನು ಹಾಕಿ ವಿಶೇಷವಾಗಿ ಪೂಜೆ ಇರುತ್ತೆ. ಮತ್ತು ಶಿವರಾತ್ರಿ ದಿವಸ ಕರಗ ಮಹೋತ್ಸವ 5 ದಿವಸ ತುಂಬ ವಿಶೇಷವಾಗಿ ನಡೆಯುತ್ತೆ. ಇಲ್ಲಿ ಏನೇನು ದೇವರುಗಳಿದೆ ಅಂದರೆ, ಗಣಪತಿ, ಸುಬ್ರಹ್ಮಣ್ಯ, ಶಿವನಿಗೆ ಸಂಬಂಧಪಟ್ಟಂತಹ ದೇವತೆಗಳು. ಆಮೇಲೆ ಅಮ್ಮನವರು ಪಾಲಕರಾದಂತಹ ಕಾಲಭೈರವೇಶ್ವರ ಸ್ವಾಮಿ, ಶಿವನಿಗೆ ಕ್ಷೇತ್ರಪಾಲಕರಾದಂತಹ ವೀರಭದ್ರೇಶ್ವರ ಸ್ವಾಮಿ ಮತ್ತು ಪರಿವಾರ ನವಗ್ರಹಗಳು ಎಲ್ಲರೂ ಇದ್ದಾರೆ. ಮತ್ತು ಇಲ್ಲಿ ಏನು ವಿಶೇಷ ಅಂದರೆ, ಅಮ್ಮನವರು ಸ್ಮಶಾನದಲ್ಲಿ ಇದ್ದಿದ್ದು ಮುಂಚೆ, ಇವಾಗ ಸ್ಮಶಾನದ ದೇವಸ್ಥಾನ ಕಟ್ಟಿದ್ದೀವಿ. ಅಲ್ಲಿ ಸ್ಮಶಾನದಲ್ಲಿ ಇರೋದರಿಂದ ಸ್ಮಶಾನ ಕಾಳಿ ಅಂತ ಕೂಡ ಈ ಅಮ್ಮನಿಗೆ ಹೆಸರಿದೆ. ಆ ಸ್ಮಶಾನ ಕಾಳಿ ಯಾಕೆ ಅಂದರೆ ದಕ್ಷಿಣ ಕಾಳಿ ಅಂತ ಕೂಡ ಯಾಕೆ ಹೆಸರಿದೆ ಅಂದರೆ, ದಕ್ಷಿಣ ಅಭಿಮುಖವಾಗಿ ಅಮ್ಮನವರು ಇರೋದರಿಂದ ದಕ್ಷಿಣ ಕಾಳಿ ಮತ್ತು ಸ್ಮಶಾನ ಕಾಳಿ ಅಂತಿರುತ್ತೆ. ಅವರಿಗೆ ಜೊತೆಯಾದಂತಹ ದಕ್ಷಿಣಾಮೂರ್ತಿ ಸ್ವರೂಪವಾದಂತಹ ಮಹೇಶ್ವರ ಸ್ವಾಮಿ ಕೂಡ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಶಿವರಾತ್ರಿ ನವರಾತ್ರಿ ಜೊತೆ ಕಾರ್ತಿಕ ಪೌರ್ಣಮಿಗೆ ಅನ್ನಾಭಿಷೇಕ ಕೂಡ ಆಗುತ್ತೆ. ಇಲ್ಲಿ ಸಿತ್ತರ ಪೂಜೆ ಮತ್ತು ರೇಣುಕಾದೇವಿ ಮತ್ತು ನಮ್ಮ ಇನ್ನು ಅಮ್ಮನವರಾದಂಥ ಪೇಚಿಯಮ್ಮ ದೇವಿ ಎಲ್ಲ ವಿಶೇಷವಾಗಿ ವರ್ಷಪೂರ್ತಿ ವಿಶೇಷವಾಗಿ ಪೂಜೆಗಳಿರುತ್ತೆ. ಆಮೇಲೆ ಇವತ್ತು ನವರಾತ್ರಿ ದಿವಸ ಮೊದಲನೇ ದಿವಸ ಅರಿಶಿಣ ಅಲಂಕಾರ ಮಾಡಿದ್ವಿ. ತುಂಬ ವಿಶೇಷವಾಗಿ ಅಲಂಕಾರ ನಡೀತಿರುತ್ತೆ. ಇದು ನಮ್ಮ ದೇವಸ್ಥಾನದ ಪ್ರತೀಕ. ದಕ್ಷಿಣ ಕಾಳಿ ಸ್ವರೂಪ ಅಂತ ಹೇಳ್ತಿರೋ ಜೊತೆಗೆ ನಮ್ಮ ಅಮ್ಮನವರಿಗೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ವಿ. ಅಮ್ಮನವರು ಮುಂದೆ ಕಾಣ್ಬೋದು, ಪುಟ್ಟದಾಗಿ ಕುಂಕುಮಾರ್ಚನೆ ಎಲ್ಲ ಅದಕ್ಕೆ ಮಾಡ್ತಿರ್ತೀವಿ. ಇದು 35 ವರ್ಷದ ಮುಂದೆ ನಮ್ಮ ಗುರುಗಳು ಇಲ್ಲಿ ತೊಗೊಂಬಂದು ಅಮ್ಮನವರಿಗೆ, ಇಲ್ಲಿ ಸ್ಮಶಾನ ಇರೋದ್ರಿಂದ ತುಂಬ ಕ್ರೂರ ರೂಪ ಇತ್ತು, ಇಲ್ಲಿ ಜೇನುತುಪ್ಪ ಅಭಿಷೇಕ ಎಲ್ಲ ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿದ್ವಿ ಶ್ರೀಚಕ್ರವನ್ನು. ಶ್ರೀಚಕ್ರ ಅಂದರೆ ಲಲಿತಾ ಸ್ವರೂಪವಾಗಿ ಮತ್ತು ಲಕ್ಷ್ಮೀ ಸ್ವರೂಪ ಮತ್ತು ಸರಸ್ವತಿ ಸ್ವರೂಪ, ಮೂರೂ ಸ್ವರೂಪವನ್ನು ಇಲ್ಲಿ ಕಾಣ್ಬೋದು ನಾವು ಅಮ್ಮನವ್ರನ್ನ. ಶ್ರೀಚಕ್ರ ಇರೋದರಿಂದ ನಾವು ಇಲ್ಲಿ ಅಮಾವಾಸ್ಯೆ ದಿವಸ ತುಂಬ ವಿಶೇಷವಾಗಿ ನಿಂಬೆಹಣ್ಣು ಇಟ್ಕೊಡ್ತೀವಿ. ಏನೇ ಅವ್ರಿಗೆ ತೊಂದರೆ, ಕಾರ್ಪಣ್ಯಗಳು, ಫಿಸಿಕಲ್ ಪ್ರಾಬ್ಲಮ್ ಅಂದರೆ ದೈಹಿಕವಾಗಿ ಏನೇ ತೊಂದರೆ ಇದ್ರೂ ಇಲ್ಲಿ ನಾವು ನಿಂಬೆಹಣ್ಣು ಇಟ್ಕೊಡೋದು. ನಿಂಬೆಹಣ್ಣು ದೀಪ ಹಚ್ತಾರೆ ಶುಕ್ರವಾರದತ್ತು, ಅಮಾವಾಸ್ಯೆ ದಿವಸ. ಶುಕ್ರವಾರದತ್ತು 10:30ರಿಂದ 12 ಗಂಟೆ ಅಂದರೆ ರಾಹುಕಾಲದಲ್ಲಿ ಅಮ್ಮನವ್ರಿಗೆ ದೀಪ ಹಚ್ತಾರೆ. ಆಮೇಲೆ ಬಾಲಗ್ರಹ ದೋಷ, ಮಕ್ಕಳಿಗೆ ಸಮಸ್ಯೆ ಇದೆ ಅಂದರೆ ವೀರಭದ್ರೇಶ್ವರನ ಹತ್ರ ಯಂತ್ರ, ಈ ಥರ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದೆಲ್ಲ ಮಾಡ್ತೀವಿ.